ಎಲ್ಲ ನನ್ನ ಪ್ರೀತಿ ಗಂಡಗಿರು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಇವತ್ತಿನ ಮ್ಯಾಚು KKR ವರ್ಸಸ್ GT ನಡುವೆ ನಡೀತಾ ಇದೆ. ಸೊ ಇಡನ್ ಗಾರ್ಡನ್ ಅಲ್ಲಿ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಂಪ್ಲೀಟ್ ಆಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋಣ ಮರಿಬೇಡಿ. ಓಕೆನಾ, ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಗೈಸ್ ಆಕ್ಚುಲಿ KKR ಅವ್ರಿಗೆ ಏನಂತ ಡುವಾಡೆ ಸಿಚುವೇಶನ್ಸ್ ಇಲ್ಲ, ಈಸಿಯಾಗಿ ಗೆದ್ರು ಆಗುತ್ತೆ. GT ಅವ್ರಿಗೂ ಏನು ಡುವಾಡೆ ಸಿಚುವೇಶನ್ಸ್ ಇಲ್ಲ, ಬಟ್ ಗೆದ್ರೆ ಆಲ್ಮೋಸ್ಟ್ ಅವ್ರು ಕ್ವಾಲಿಫೈ ನಂಬರ್ 1 ಸ್ಥಾನಕ್ಕೆ ಅವ್ರು ಕಚ್ಕೊಂಡ್ಬಿಡ್ತಾರೆ. ಅವ್ರಿಗೂ 16 ಪಾಯಿಂಟ್ ಇದೆ. KKRಗೂ ಕೂಡ ಈಗಲೂ ಚಾನ್ಸಸ್ ಇದೆ. 3 ಮ್ಯಾಚಸ್ಗಳನ್ನ ಗೆದ್ಕೊಂಡ್ರೆ ಗೆಲ್ಬೇಕು, ಬಟ್ ಬೇರೆಯವ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹೌದು, ಇಟ್ಸ್ 90% ನಾಟ್ ಪಾಸಿಬಲ್ ಗೈಸ್. ಆಕ್ಚುಲಿ 10% ನಾನು ಅದನ್ನ ಇವ್ರದ್ದು ಆಕ್ಚುಲಿ ನೋಡಿ CSK ಅವ್ರದೇ ಈಗ 90% ಪಾಸಿಬಲ್ ಇಲ್ಲ, ಯಾಕಂದ್ರೆ ಈಗ ಬೇರೆಯವ್ರ ಮೇಲೆ ಡಿಪೆಂಡ್ ಅಪ್ ಆಗಿದೆ. ಅಂಡ್ ಫಸ್ಟ್ ಆಫ್ ಆಲ್ CSK ಅವ್ರು ನೆನೆ ಸೋತಿರೋದ್ರಿಂದ ನಮ್ಮ ಮೇಲೆ ಡೆವಲಪ್ ಅಂದ್ರೆ ಡಿಪೆಂಡ್ ಆಗಿರುತ್ತೆ. ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಮ್ಯಾಚ್ ನಾವು ಗೆಲ್ಬೇಕು ಅಂತ, ಯಾಕಂದ್ರೆ ಅವ್ರು ಗೆಲ್ಬೇಕಲ್ಲ, ಅವ್ರು ಕ್ವಾಲಿಫೈ ಆಗ್ಬೇಕಲ್ಲ. ಫಸ್ಟ್ ಟೈಮ್ ಅಂತ ಅನ್ಕೊಳ್ತೀನಿ CSK ನಮ್ಗೆ ಸಪೋರ್ಟ್ ಮಾಡ್ತಾರೆ. ಒಂದು ವರ್ಷದ ಹೆಂಗೆ ಇದೆ ಅಂದ್ರೆ 16 ಪಾಯಿಂಟ್ ತಗೊಂಡಿದ್ರು ಕೂಡ ವೈಟಿಂಗ್ ಅಲ್ಲಿ ಇರಬೇಕು. ಸೊ ಲಾಸ್ಟ್ ಸೀಸನ್ ಎಲ್ಲ ನಿಮ್ಗೆ ಗೊತ್ತಿರೋಕೆ 12-14 ಪಾಯಿಂಟ್ಸ್ಗೆಲ್ಲ ನೀವು ಆಲ್ಮೋಸ್ಟ್ ಎಲಿಜಿಬಲ್ ಅಂತ ಗೊತ್ತಾಗ್ಬಿಡ್ತಿತ್ತು. ಈ ಸೀಸನ್ ಮಾತ್ರ ಈ ರೀತಿ ಲೈಕ್ 16 ಬಂದರೂ ಕೂಡ ಎಷ್ಟೋ ಟೀಮ್ಗಳು ವೆಯ್ಟ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಇಲ್ಲಿ. ಐ ಥಿಂಕ್ ಅನ್ಬಿಲೀವಬಲ್ ಸ್ಕ್ರಿಪ್ಟಿಂಗ್ ಮಾಡ್ತಾ ಇದ್ದಾರೆ. ನಾನು ಅನ್ಕೊಂಡೇ ಇಲ್ಲ CSK ಈ ತರ ಸೋಲುತ್ತೆ ಅಂತ. ಅಂಡ್ ಗೈಸ್ ಆಕ್ಚುಲಿ ಇವತ್ತು ನಮ್ಮ ಪ್ರೆಡಿಕ್ಷನ್ 2 ಟೈಮ್ ರಾಂಗ್ ಆಗಿದೆ ಒಂದು ಹೇಳ್ಬೇಕು ಅಂತಂದ್ರೆ. ಬಟ್ ಎನಿವೇಸ್ ಇವತ್ತು ಕಮ್ ಬ್ಯಾಕ್ ಮಾಡೋ ಟೈಮ್ ಗೈಸ್. ಆಕ್ಚುಲಿ GT ವರ್ಸಸ್ KKR ಏನ್ ಮ್ಯಾಚ್ ನಡೀತಾ ಇದೆ, ಸೊ ಇದು ಹೈ ವೋಲ್ಟೇಜ್ ಗೇಮ್ ಅಂತ ಹೇಳಕ್ಕಾಗಲ್ಲ. ಬಟ್ KKR ಅವ್ರಿಗೆ ಇದು ಮಸ್ಟ್ ವಿನ್ ಗೇಮು. ಅದೇ ಹೇಳಿದಾಗೆ ಎಲ್ಲೋ 1% ಚಾನ್ಸ್ ಇದೆ ಅಂತ, ಫಾರ್ ಎಕ್ಸಾಂಪಲ್ RCB ತರ 1% ಚಾನ್ಸ್ ಇದೆ ಅಂತ ಅನ್ಕೊಳ್ಬಹುದು. ಬಟ್ ಸ್ಟಿಲ್ 15 ಪಾಯಿಂಟ್ಸ್ ಆಗುತ್ತೆ ಇವಾಗ ಹೆಂಗೆ ಗೆದ್ರು. ಇವಾಗ ಇನ್ನು ಉಳ್ಕೊಂಡಿರೋಂಥದ್ದು 2 ಮ್ಯಾಚ್ ಅಷ್ಟೇ ಅವ್ರ ಹತ್ರ. ಸೊ ಐ ಥಿಂಕ್ KKR ಅವ್ರಿಗೆ 2 ಮ್ಯಾಚ್ ಉಳ್ಕೊಂಡಿದೆ ಅಂತಂದ್ರೆ 2-4-6 ಅಂತ ಬಂದ್ರು ಕೂಡ ಆಲ್ಮೋಸ್ಟ್ 15 ಪಾಯಿಂಟ್ಸ್ ಬರುತ್ತೆ. ಸೊ 15 ಪಾಯಿಂಟ್ಸ್ ಅಲ್ಲಿ ಅವರು ಈ ಒಂದು ಇದರಲ್ಲಿ ಮೇಲಕ್ಕೆ ಹೋಗಬೇಕು ಅಂದ್ರೆ ಕಷ್ಟ ಇದೆ, ಯಾಕಂದ್ರೆ ಈಗ 2-2 ಸೋಲ್ಲೇಬೇಕಾಗುತ್ತೆ. ಯಾರೋ ಒಬ್ರು PBKS ಕಂಟಿನ್ಯೂಸ್ ಆಗಿ ಮ್ಯಾಚ್ ಸೋಲ್ಬೇಕಾಗುತ್ತೆ. RR ಸೋತ್ರೆ ಮೇ ಬಿ ಒಂದು ಚಾನ್ಸ್ ಇದೆ ಅಂತ ಹೇಳ್ಬೋದು. ಬಟ್ SRH ಕೂಡ ಸೋಲ್ಬೇಕಾಗುತ್ತೆ. RCB GT ತಗೊಂಡ್ಬಿಟ್ಟಿದೆ. ಸೊ SRH ಸೋಲ್ಬೇಕು, ಪಂಜಾಬ್ ಅವರು SRH ಸೋತ್ರೆ ಸಾಕು, ಪಂಜಾಬ್ ಅವರು RR ಸೋತ್ಕೊಂಡ್ಬರ್ಬೇಕು ಎಲ್ಲರೂ. ಅದೇ ಮಾತ್ರ ಇವ್ರು KKR ಸರಿ. ಇದೊಂಥರ ಇಂಪಾಸಿಬಲ್ ಗೇಮ್, ಇದು ವೇಟಿಂಗ್ ಗೇಮ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ಐ ಥಿಂಕ್ ಇದು ಪಾಸಿಬಲ್ ಇಲ್ಲ. ಬಟ್ ಎನಿವೇಸ್ ಇವಾಗ ಎರಡೂ ಕಡೆ ಗಮನ ಕೊಡಾಗಿದೆ. ಇವತ್ತು ನಡೀತಾ ಇರೋದು ಈಡನ್ ಗಾರ್ಡನ್ಸ್ ಅಲ್ಲಿ ಆಕ್ಚುಲಿ. ಸೊ ಐ ಥಿಂಕ್ ಹೈ ಸ್ಕೋರಿಂಗ್ ಬರುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಆಕ್ಚುಲಿ GT ಅವರು ಬೌಲಿಂಗ್ ಲೈನಪ್ ಸಖತ್ತಾಗಿ ಸೆಟ್ ಆಗಿದೆ, ಬ್ಯಾಟಿಂಗ್ ಲೈನಪ್ ಸಖತ್ತಾಗಿ ಸೆಟ್ ಆಗಿದೆ. ಅಂಡ್ ವಾಷಿಂಗ್ಟನ್ ಸುಂದರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಹೇಳ್ಬೇಕು ಅಂತಂದ್ರೆ ಆಕ್ಚುಲಿ ಫಿನಿಶಿಂಗ್ ಅಲ್ಲಿ ಸ್ವಲ್ಪ ನಂಗೆ ಡೌಟ್ ಬರ್ತಾ ಇರೋದು. ಬಟ್ ಎನಿವೇಸ್ ಫಿನಿಶಿಂಗ್ ಅನ್ನೋದಕ್ಕಿಂತ ಟಾಪ್ 3 ಏನಿದೆ ಅವರ ಆಟ ಚೆನ್ನಾಗಿ ಆಡ್ತಾರೆ. ಎಸ್ಪೆಷಲಿ ಸಾಯಿ ಸುದರ್ಶನ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಶುಭ್ಮನ್ ಗಿಲ್ ಕೂಡ ಫಾರ್ಮ್ ಬಂದಿರೋದು. ಜಾಸ್ ಬಟ್ಲರ್ ಅವರು ಇದೇ ರೀತಿ ಬೆಂಕಿ ಫಾರ್ಮ್ ಬಂದ್ಬಿಡ್ತು ಅಂತಂದ್ರೆ ಅವ್ರು 3 ಜನ ಸಾಕು ಆಕ್ಚುಲಿ ಏನೋ ಬ್ಯಾಟಿಂಗ್ ನಮ್ಗೆ ಸಾಕಕ್ಕೆ. ಸೊ ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಈಗ ರಶೀದ್ ಖಾನ್ ಅವರು ಮತ್ತೆ ರಾಹುಲ್ ಟಿವಾಟಿ ಅವ್ರಿಗಿಂತ ಒಂದು ಸ್ವಲ್ಪ ರನ್ಸ್ ಬಂತು, ಇಲ್ಲ ಶಾರುಖ್ ಖಾನ್ ಇಂದ ರನ್ಸ್ ಬಂತು ಅಂತಂದ್ರೆ ಕಂಪ್ಲೀಟ್ಲಿ ಪರ್ಫಾರ್ಮೆನ್ಸ್ ಕಾಣಿಸುತ್ತೆ GT ಕಡೆಯಿಂದ. ಬೌಲಿಂಗ್ ಲೈನ್ ಅಪ್ ಅಂತೂ ಕ್ರೇಜಿ ಆಗಿದೆ. ಎಂತ ಟೀಮ್ ಬಿಲ್ಡ್ ಮಾಡಿದ್ರು GT ಅವರು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 2-3 ಮ್ಯಾಚ್ ನೋಡಿದಾಗ ಫ್ಲಾಪ್ ಆಗುತ್ತೆ ಅಂತ ಅನ್ಕೊಂಡ್ವಿ. ಬಟ್ ಯಾವ ತರ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಅನ್ಬಿಲೀವಬಲ್. ಐ ಮೀನ್ ಪಂಜಾಬ್ನ ಅನ್ಕೊಂಡೇ ಇಲ್ಲ ಪಂಜಾಬ್ ಅವ್ರು ಈ ತರ ಸ್ಟೇಜಿಗೆ ಬರ್ತಾರೆ ಅಂತ. ಐ ಮೀನ್ ಅವರ ಒಂದು ಕರ್ಮ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಮ್ಮನ್ನ ಒಂದು 49-1 ಅಂತ ಒಂದು ಟ್ವೀಟ್ ಮಾಡ್ತಾರೆ ಆಕ್ಚುಲಿ ಪಂಜಾಬ್ ಅವರು. ಅಲ್ಲಿಂದ ಅವ್ರದ್ದು ಸ್ಟಾರ್ಟ್ ಆಗಿದ್ದು. ಐ ಥಿಂಕ್ ಕಂಪ್ಲೀಟ್ಲಿ 5-5 ಸೋತಿರೋದು. ಬಟ್ ಇವತ್ತು 5-5 ಗೆದ್ರೆ GT ಏನ್ ಬೇಕಾದ್ರೆ ಆಗ್ಬೋದು ಗೈಸ್ IPL ಅಲ್ಲಿ. ಸೊ ಆಕ್ಚುಲಿ ನಾನು ಇವತ್ತು ಅಂಡರ್ಡಾಗ್ ಟೀಮ್ಗೆ KKR ಮಾಡಿದ್ರು, ಇವರು ಮಾಡಿದ್ರು, ಪಂಜಾಬ್ ಅವರು ಮಾಡಿದ್ರು. ಸೊ ಅದಕ್ಕೋಸ್ಕರನೇ ಅವರು ಒಂದು ಟ್ವೀಟ್ ಮಾಡಿದ್ರು, ನಮ್ದು ಔಟ್ ಆಗಿದ ತಕ್ಷಣ 49-1 ಅಂತ ಅಂದ್ಬಿಟ್ಟು ನಮ್ಮ ಮೇಲೆ ಮ್ಯಾಚ್ ಆಡ್ಬೇಕಾದ್ರೆ ಟ್ವೀಟ್ ಮಾಡಿದ್ರು ಅದನ್ನ. ಸೊ ಆ ಒಂದು ರಿವೆಂಜ್ ಹೆಂಗ್ ಉಲ್ಟಾ ಹೊಡಿತು ಅಂತಂದ್ರೆ ಆಕ್ಚುಲಿ ಇವಾಗ ಕಂಟಿನ್ಯೂಸ್ ಆಗಿ 5 ಸೋತಿರೋದು. ನಮಗೆ ಉಡ್ಸಕ್ ಬಂದ್ರೆ ದೇವರೇ ಬಿಡಲ್ಲ ಅಷ್ಟೇ. ನಾವು ತೋರ್ಸಕ್ ಅನ್ಬೇಕು ಅನ್ನಷ್ಟೇ ದೇವರೇ ಎಲ್ಲ ತೋರಿಸ್ಬಿಟ್ಟಿರ್ತಾನೆ. ಆ ತರ ಟೀಮ್ ನಮ್ದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. GT ವರ್ಸಸ್ KKR ನ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋಂಗಿದ್ರೆ 6 ಮ್ಯಾಚ್ಗಳು ಅಷ್ಟೇ ಆಡಿರೋದು IPL ಇದರಲ್ಲಿ. ಸೊ 4 ಮ್ಯಾಚ್ GTನೇ ಗೆದ್ಕೊಂಡಿದೆ, ಇನ್ನೊಂದು ಮ್ಯಾಚ್ ಇಲ್ಲಿ KKR ಗೆದ್ಕೊಂಡಿದೆ, ಇನ್ನೊಂದು ಮ್ಯಾಚ್ ಸ್ವಲ್ಪ ಏನೋ ಮ್ಯಾಚ್ ಇಂದ ಅಬೌಂಡ್ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ. ಅಂಡ್ 200 ಹೈಯೆಸ್ಟ್ ಸ್ಕೋರ್ ನೋಡಿದ್ರೆ 207 ಹೈಯೆಸ್ಟ್ ಸ್ಕೋರ್ ಅದು KKR ಹೊಡೆದಿರೋದು. ಲೋಯೆಸ್ಟ್ ಸ್ಕೋರ್ ಬಂದು 148, ಅದು ಕೂಡ KKR ಹೊಡೆದಿರೋದು. ಸೊ ಇಲ್ಲಿ ಆಕ್ಚುಲಿ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋಂಗಿದ್ರೆ ಏನು ಅಂತ ಜಾಸ್ತಿ ಲೈಕ್ ಡಿಫರೆನ್ಸ್ ಇಲ್ಲ. ಅಲ್ಲ 4 ಮ್ಯಾಚ್ GT ಗೆದ್ಕೊಂಡಿದೆ, ಡಿಫರೆನ್ಸ್ ತುಂಬಾನೇ ಇದೆ. ಸೊ ಹಂಗಾಗಿ GT ಪವರ್ ಆಗಿ ಕಾಣಿಸ್ತಿದೆ. ಸೊ ತುಂಬಾ ಕಮ್ ಬ್ಯಾಕ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರೋ ಈ ಲಾಸ್ಟ್ ಸೀಸನ್, ಅದು ಲಾಸ್ಟ್ ಸೀಸನ್. ಈ ಸೀಸನ್ ಸ್ವಲ್ಪ ಇನ್ನೂ ಬೆಟರ್ ಆಗಿ ಇರ್ಬೋದಿತ್ತೇನೋ ಅಂತ ನನಗನ್ಸುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಲೈಕ್ 2ನೇ ಸ್ಥಾನ ಕೂತ್ಕೊಂಡಿದ್ದಾರೆ, ಇನ್ನೂ ಚೆನ್ನಾಗಿಲ್ಲ. ಸ್ಟಾರ್ಟಿಂಗ್ ಒಂದು 3-4 ಮ್ಯಾಚಸ್ ಅಲ್ಲಿ ಚೆನ್ನಾಗಿ ಕಾನ್ಫಿಡೆನ್ಸ್ ಆಗಿ ಚೆನ್ನಾಗಿ ಆಡಿದ್ರೆ ಮೇ ಬಿ ಇನ್ನೂ ಪಾಯಿಂಟ್ಸ್ಗಳು ಜಾಸ್ತಿ ಆಗ್ತಿದೆ ನನಗೆ ಅನ್ಸುತ್ತಿಲ್ಲ. ಬಟ್ ಎನಿವೇಸ್ ಗೈಸ್, ಸೊ ಆಕ್ಚುಲಿ ಇವಾಗ ಅಹಮದಾಬಾದ್ ಅಲ್ಲಿ ನಡೀತಾ ಇರೋದು ಫೈನಲ್, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಐ ಥಿಂಕ್ ಒಂದು ಸ್ಕ್ರಿಪ್ಟ್ ಫಿಕ್ಸ್ ಮಾಡ್ಕೊಂಬಿಡಿ. RCB ಅಂತೂ ಫಸ್ಟ್ ಹೋಗಿ ಕೂತ್ಕೊಳ್ಳುತ್ತೆ, ಇಲ್ಲ GT ಸೆಕೆಂಡಲ್ಲಿ ಕೂತ್ಕೊಳ್ಳುತ್ತೆ ಅಂತ ಅನ್ಕೊಳ್ಳಿ. ಯಾಕೆಂತಂದ್ರೆ ಇವಾಗ ಏನಾಗುತ್ತೆ ಅಂತಂದ್ರೆ ಹೋಮ್ ಟೀಮ್ GT ಅಂತ ಬಂದಾಗ ಗುಜರಾತ್ ಅವರು ಅಹಮದಾಬಾದ್ ಹೋಮ್ ಟೀಮ್ ಆಗುತ್ತೆ. ಬಟ್ ಅವ್ರಿಗಿಂತ ಜಾಸ್ತಿ ಸಪೋರ್ಟ್ ಇರೋದು ಯಾರಪ್ಪ ಅಂದರೆ RCBಗೆ. ಸೊ RCB ಅಂತ ಬಂದಾಗ ಟಿಕೆಟ್ಸ್ಗಳು ಜಾಸ್ತಿ ಸೆಲ್ ಆಗುತ್ತೆ. ಸೊ ಫೆಲ್ಟ್ ಲೈಕ್ ಈ ಸತಿ ಏನಾಗ್ತದೆ ಅಂತಂದರೆ ಆಲ್ಮೋಸ್ಟ್ ನೋಡ್ಕೊಳ್ಳಿ, GT ಫಸ್ಟ್ ಇರ್ತಾರೆ, ಸೆಕೆಂಡ್ ನಾವು ಇಡ್ತೀವಿ RCB. ಮೇ ಬಿ ವಿಲ್ ಲೂಸ್ 1 ಮ್ಯಾಚ್ ಅಂತ ಅನ್ಕೊಳ್ಳಿ, ಇಲ್ಲ GT ಅವ್ರು 1 ಮ್ಯಾಚ್ ಲೂಸ್ ಆಗ್ತಾರೆ. ಬಟ್ 1-2 ಅಂತೂ ಫಿಕ್ಸು. ಅಂದರೆ ನಾವು ಓಪನಿಂಗ್ ಮ್ಯಾಚು ಏನು ಇದು ಬರುತ್ತೆ ಗೊತ್ತಾ, ಕ್ವಾಲಿಫೈಯರ್ 1 ಅದಂತೂ ಆಡೋದಂತೂ ಫಿಕ್ಸು, ನಾವು ಇಲ್ಲ ಗುಜರಾತ್ ಅವರು. ಆ್ಯಂಡ್ ನಂಬರ್ 3 ನಂಬರ್ 4 ಯಾರು ಇರ್ತಾರೆ ಅಂತ ಅನಿಸ್ತಾರೆ ನನಗೆ ಅಂತಂದರೆ ಸೇಮ್ ಆಸ್ ಇಟ್ ಈಸ್ ಹೈದರಾಬಾದ್ ಅವರು
ಆ್ಯಂಡ್ ಜೊತೆಗೆ ಮೇ ಬಿ ವಿಲ್ ಸಿ ಸರ್ಪ್ರೈಸಸ್ ಲೈಕ್ ಇವ್ರು ಬರ್ಬೋದು ರಾಜಸ್ಥಾನ್ ರಾಯಲ್ಸ್ ಇಲ್ಲ ಪಂಜಾಬ್ ಅವರು ಅಂತ ಅನ್ಕೊಳ್ಳಿ. ಪಂಜಾಬ್ ಅವರು ಔಟ್ ಆದರೂ ಔಟ್ ಆಗ್ಬೋದು ಬಿಕಾಸ್ ಆನ್ ನೆಟ್ ರನ್ ರೇಟು. ಸೊ ರಾಜಸ್ಥಾನ್ ಬರುತ್ತೆ ಅಂತ ಅನ್ಕೊಳ್ಳಿ. ರಾಜಸ್ಥಾನ್ ರಾಯಲ್ಸ್ ನಂಬರ್ 3 ಹೋಗ್ತಾರೆ ಅಂದರೆ ಸೇಮ್ ಆಸ್ ಇಟ್ ಈಸ್ ಹೆಂಗಾಗುತ್ತೆ ಅಂತಂದರೆ ಆಲ್ಮೋಸ್ಟ್ 2016 ರಿಪೀಟ್ ಆಗುತ್ತೆ ಅಂತ ಅನಿಸ್ತದೆ ನನಗೆ. 2016 ಹಿಂಗೆ ಗುಜರಾತ್ ಲಯನ್ಸ್ ಅಂತ ಒಂದು ಟೀಮ್ ಇತ್ತು, ಸುರೇಶ್ ರೈನಾ, ರವೀಂದ್ರ ಜಡೇಜಾ ಇದ್ರಲ್ಲ. ಸೊ ಅದೇ ಥರನೇ ನಾವು ನಂಬರ್ 1 ಕ್ವಾಲಿಫೈರ್ ಆಗಿ RCB ಮತ್ತೆ ನಾವು ಹೋಗ್ತೀವಿ. ಅದು ಚಿನ್ನಸ್ವಾಮಿ ಪಿಚ್ಚಲ್ಲೇ ನಡೆಯುತ್ತೆ. ಚಿನ್ನಸ್ವಾಮಿ ಪಿಚ್ಚಲ್ಲಿ ನಡೀತಾ ಇರ್ಬೇಕಾದ್ರೆ ಫಸ್ಟ್ ಅವರು 160 ಟಾರ್ಗೆಟ್ನ ಕೊಡ್ತಾರೆ. 160 ಟಾರ್ಗೆಟ್ನ ನಾವು ಚೇಸ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಅವ್ರು ಬರೀ 22 ರನ್ಗೆ 5 ವಿಕೆಟ್ನ ಕಳ್ಕೊಳ್ತೀವಿ. ಆಮೇಲೆ ಇಕ್ಬಾಲ್ ಅಬ್ದುಲ್ಲಾ ಮತ್ತೆ ನಮ್ಮ 70 ಬಂದವ AB ಡಿವಿಲಿಯರ್ಸ್ ಅವರು ಯಾರಿಗೂ ಮರೆಯೋಕ್ಕಾಗುತ್ತೆ ಆ ಒಂದು ಇನ್ನಿಂಗ್ಸ್ನ. ಆ ಥರ ಇನ್ನಿಂಗ್ಸ್ನ ಆಡಿ ಆ ರೀತಿ ಒಂದು ಕಂಬ್ಯಾಕ್ ಆಗುತ್ತಾ ಆ ಥರ ಅಂದರೆ 16 ಆ ಥರ ಚೇಸ್ನ ಮಾಡಿ ಗೆದ್ದು ಮತ್ತೆ ಫೈನಲ್ಗೆ ಬರ್ತೀವಿ. ಮತ್ತೆ ಅನ್ಫಾರ್ಚುನೇಟ್ಲಿ ನಾವು ಸೋಲ್ತೀವಿ ಫೈನಲ್ನ. ಬಟ್ ಆ ಥರ ರಿಪೀಟ್ ಆಗಲ್ಲ ಅಂತ. ಬಟ್ ಹಿಸ್ಟ್ರಿ ರಿಪೀಟ್ ಆಗಬೇಕು, ಬಟ್ ಆ ಥರ ಬೇಡ. ಈ ಸತಿ ವಿನ್ನಿಂಗ್ ನೋಟಲ್ಲಿ ಇರಲಿ ಅಂತ ನನಗೆ ಆಸೆ. ಯಾಕಂದರೆ ಎರಡೂ ಟೀಮ್ ಕಂಪೇರ್ ಮಾಡಿದ್ರೆ ನನಗೆ ಹೈದರಾಬಾದ್ ಸ್ವಲ್ಪ ಸ್ಟ್ರಾಂಗ್ ಅಂತ ಅನ್ಸುತ್ತೆ. ನಾಟ್ ಬಿಕಾಸ್ ಆಫ್ ಬೌಲಿಂಗ್ ಅಂತ ನಾನು ಹೇಳ್ತಾ ಇಲ್ಲ. ಬೌಲಿಂಗ್ ಅಂತ ಬಂದಾಗ GT ಕ್ವಾಲಿಟಿ ಟೀಮ್ ಅಂತ ಹೇಳ್ತೀನಿ. ಬಟ್ ಬ್ಯಾಟಿಂಗ್ ಅಂತ ಬಂದಾಗ ನಮ್ದು ಬಲ ಕೊಡುವಂಥ ಟೀಮ್ ಯಾವುದಪ್ಪ ಅಂದರೆ ಹೈದರಾಬಾದ್. ಆ್ಯಕ್ಚುಲಿ ಕ್ರೇಜಿ ಬ್ಯಾಟಿಂಗ್ ಇದೆ. ಐ ಮೀನ್ ಅಭಿಷೇಕ್ ಶರ್ಮಾ, ಹೆನ್ರಿ ಕ್ಲಾಸನ್ ಅವರು, ಹೆಡ್ ಅವರು, ಆಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಆಗಿರ್ಬೋದು, ಸಲೀಲ್ ಅರೋರಾ ಆಗಿರ್ಬೋದು. ಐ ಥಿಂಕ್ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಪ್ಯಾಟ್ ಕ್ಯುಮಿನ್ಸ್ ಅವರ ಕ್ಯಾಪ್ಟನ್ಸಿ ಅಂತೂ ನೀವು ಕೇಳಲೇಬೇಡಿ. ಅಹಮದಾಬಾದ್ ಪಿಚ್ಚಲ್ಲಿ ಗೊತ್ತಿದೆ, ನೆನಪಿದೆಯಲ್ಲ ವರ್ಲ್ಡ್ ಕಪ್. ಸೊ ಐ ಥಿಂಕ್ ಒಂದು ಸ್ವಲ್ಪ ಕ್ವಾಲಿಟಿ ಇರುತ್ತೆ ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಗೈಸ್ ಯಾರು ಬರ್ಬೋದು? ನನ್ನ ಪ್ರಕಾರ ಟಾಪ್ 3 ನಾನು ಹೇಳ್ಬಿಡ್ತೀನಿ. ಹೈದರಾಬಾದ್, ಐ ಮೀನ್ RCB ಆ್ಯಂಡ್ ನಮ್ಮ ಇವರು GT ಅವರು ಅಂತ ಇರ್ತಾರೆ ನನಗೆ ಅನಿಸುತ್ತೆ. ನಿಮ್ಮ ಪ್ರಕಾರ ಯಾರು ಇರ್ಬೋದು ಗೈಸ್ ಕಮೆಂಟ್ ಮಾಡಿ ನೋಡುವ. ಇವತ್ತಿನ ಮ್ಯಾಚಲ್ಲಿ ಎಷ್ಟು ಸ್ಕೋರ್ ನನ್ನ ಪ್ರಕಾರ ಒಂದು 220 ತನಕ ಎಷ್ಟು ಸ್ಕೋರ್ ಪಕ್ಕಾ ಬರುತ್ತೆ ಇವತ್ತು, ಪಕ್ಕಾ ಬರುತ್ತೆ. ಐ ಥಿಂಕ್ ಇವತ್ತು ಗೈಸ್ ಫಿಕ್ಸ್ ಮಾಡ್ಕೊಂಬಿಡಿ. ಜಾಸ್ ಬಟ್ಲರ್ ಇಂದ ಪಕ್ಕಾ ರನ್ಸ್ ಬರುತ್ತೆ. ಆ್ಯಂಡ್ ಇನ್ನೊಂದು ಕಡೆ ಫಿನ್ನಲ್ ಅವ್ರ ಕಡೆಯಿಂದನೂ ಪಕ್ಕಾ ರನ್ಸ್ ಬರುತ್ತೆ. ಆ್ಯಂಡ್ ಇವತ್ತು ನನ್ನ ಪ್ರಕಾರ ಅನಿಸ್ತಾರೇನಪ್ಪ ಅಂತಂದರೆ ಇವತ್ತು KKR ಅವ್ರು ಗೆಲ್ತಾರೆ ಅಂತ ಅನಿಸ್ತದೆ ಗೈಸ್. ಆ್ಯಕ್ಚುಲಿ ನಾನು ಪ್ರೆಡಿಕ್ಷನ್ ಕೊಡ್ತಾ ಇರೋದು KKR ಆಲ್ಮೋಸ್ಟ್ 2 ಮ್ಯಾಚ್ ನಾನು ನೋಡ್ತಾ ಇದ್ದೀನಿ ಅಂಡರ್ ಡಾಗ್ ಟೀಮೇ ವಿನ್ ಆಗ್ತಾ ಇರೋದು. ಯಾಕಂದರೆ GT ಅವರು ಕೂಡ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ ಗೆದ್ದಿದ್ದಾರೆ. ಒಂದು ಲಾಜಿಕ್ ಉಟ್ಕೊಂಡು ಹೇಳ್ತಾ ಇರೋದು ನಾನು. ಆಲ್ಮೋಸ್ಟ್ ಟೀಮು KKR ಅವ್ರು ಹೆಂಗೆ ಆಡ್ತಾರೆ ಅಂತಂದರೆ ಈಗ ಅವ್ರಿಗೇನು ಏನು ಇದೇ ಇಲ್ಲ, ಫಿಯರ್ ಇಲ್ಲ. ಹೆಂಗೆ ಬೇಕಾದ್ರೆ ಹಂಗೆ ಆಡ್ಬೋದು. ಯಾಕಂದರೆ ನಿನ್ನೆಲ್ಲ ಲಕ್ನೋದವ್ರು ನೋಡ್ಬಿಟ್ಟೆ ಫಿಯರ್ ಇಲ್ಲದೆ ಯಾವ ಥರ ಬಂದು ಇನ್ನಿಂಗ್ಸ್ ಆಡಿದ್ರು ಅಂತಂದರೆ ಐ ಥಿಂಕ್ CSK ಅವ್ರಿಗೆ ಆನ್ಸರ್ಸೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಅದೇ ರೀತಿ ಇವತ್ತು ಕೂಡ KKR ಆಗುತ್ತೆ ಆಡ್ತಾರೆ. ಯಾಕಂದ್ರೆ ಅವ್ರಿಗೆ 90% ಡೌಟ್ ಇದೆ, 10% ಇದೆ. ಬಟ್ ಆ 90% ಡೌಟ್ ಇರೋದ್ರಿಂದ ಹೆಂಗ್ ಬೇಕಾದ್ರೆ ಹಂಗೆ ನಾಯಪರಿಗೆ ಹೆಚ್ಚು. ಹೌದು. ಸೊ ಅದರಿಂದ ಮೇಬಿ KKR ಗೆಲ್ತಾರೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ತೇವೆ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು KKR ವರ್ಸಸ್ GT ನ ಪ್ರಿವ್ಯೂ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ, ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಬಾಯ್.